ದೆಹಲಿಯಲ್ಲಿ ಸತತ 4 ದಿನ ಮೀಟಿಂಗ್ ಮಾತುಕತೆ. ಬೆಂಗಳೂರಿಗೆ ಬಂದ ಮೇಲೆ ಸಚಿವರ ನಿವಾಸಕ್ಕೆ ತೆರಳಿ ರಹಸ್ಯವಾಗಿ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದರ ಹಿಂದೆ ಸತೀಶ್ ಜಾರಕಿಹೊಳಿ ಅವರ ಬಹುದೊಡ್ಡ ಉದ್ದೇಶ ಇದೆ, ಬಹುದೊಡ್ಡ ಕನಸಿದೆ. ಆ ಕನಸು ನನಸಾಗುವಂತ ಕಾಲ ಸನ್ನಿಹಿತವಾಗಿದೆಯಾ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಈ ಸೀಕ್ರೆಟ್ ಗೂಗ್ಲಿ ಆದ್ರೂ ಏನು? ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು. ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದ್ದೀವಿ. ವೇಟಿಂಗ್ ಈಗ ರೈಲ್ವೆದಾಗ RAC ಅಂತ ಕೊಡ್ತಲ್ಲ, ಅವ್ರಿಗೆ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತೈತೆ. ಹಂಗೆ ಯಾರು ಬರ್ದಿಲ್ಲ ಅಂದ್ರೆ ಚಾನ್ಸ್ ಸಿಗ್ಬೋದು. ಹಂಗೆ RAC ಇದ್ದಂಗೆ ಅದು ನಾವೆಲ್ಲ ಐ ಆಮ್ ವೇಟಿಂಗ್, ಸ್ಟಿಲ್ ವೇಟಿಂಗ್. ರೇಸ್ ನಲ್ಲಿ ನಾನೇ ಮೊದಲಿರೋದು, ಯಾರು ಬಂದಿಲ್ಲ ಅಂದ್ರೆ ಚಾನ್ಸ್ ಸಿಕ್ಕರೂ ಸಿಗಬಹುದು ಅಂತ ಸತೀಶ್ ಜಾರಕಿಹೊಳಿ ಸ್ಮೈಲ್ ಮಾಡ್ಕೊಂಡೇ ಡೈಲಾಗ್ ಹೊಡಿತಾರೆ. ಆದ್ರೆ ಇದು ಸತೀಶ್ ಜಾರಕಿಹೊಳಿ ಅವರ ದೊಡ್ಡ ಕನಸು. ತನ್ನ ಈ ಕನಸನ್ನ ಈಡೇರಿಸಿಕೊಳ್ಳೋಕೆ ಸತೀಶ್ ಜಾರಕಿಹೊಳಿ ಶತ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಯತ್ನ ಅಂದ್ರೆ ಬರೀ ಮನೆಯಲ್ಲಿ ಕೂತ್ಕೊಂಡು ತಂತ್ರ ರೂಪಿಸಿಲ್ಲ, ನೇರವಾಗಿ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ನೇರವಾಗಿ ಡೆಲ್ಲಿಗೆ ಹಾರಿದ್ದಾರೆ. ಡೆಲ್ಲಿಯಿಂದ ಗುರಿ ಇಟ್ಟು ಬಾಣ ಹೊಡಿತಿದ್ದಾರೆ. ಇಷ್ಟೇ ಅಲ್ಲ, ಸಾಲು ಸಾಲು ರಹಸ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿಗೂಢವಾದ ಹೆಜ್ಜೆಗಳನ್ನ ಗಿಡುತ್ತಾಗಿದ್ದಾರೆ. ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಬೆಳಗಾವಿ ಸಂಚರಿಸಿ ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಇನ್ನೇನು ಸಕ್ಸಸ್ ಆಗೋ ಲೆವೆಲ್ಗೆ ಬಂದು ಬಿಟ್ಟಿದ್ಯಂತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಟೈಮ್ ಬಾಂಬ್. ಕೆಪಿಸಿಸಿ ರೇಸ್ನಲ್ಲಿ ಸತೀಶ್ ಹೆಸರು ಟಾಪ್ನಲ್ಲಿದೆಯಾ? ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಕೆಪಿಸಿಸಿ ಕುರ್ಚಿ ವಾರ್ ಮತ್ತೊಂದು ಲೆವೆಲ್ ತಲುಪಿದೆ. ಪವರ್ಗಾಗಿ ಘಟಾನುಘಟಿಗಳ ಮಧ್ಯೆ ನಡೀತಾ ಇರೋ ಕದನದಲ್ಲಿ ಇನ್ನೊಂದು ಸ್ಟೇಜ್ ಬಂದಿದೆ. ನಾನಾ ನೀನಾ, ನೀನಾ ನಾನಾ ಅನ್ನೋ ಲೆಕ್ಕಾಚಾರ ನಡೀತಿರೋವಾಗ್ಲೇ ಸತೀಶ್ ಜಾರಕಿಹೊಳಿ ನಾನೇ ಕಾಯ್ತಾ ಇರೋದು, ನಾನೇ ಸೀಟ್ ಬುಕ್ ಆಗೋಗಿದೆ, ಆದ್ರೆ ಅದೇ ಸೀಟ್ ಬೇಕು ಅಂತ ಯಾರು ಬರದೇ ಇದ್ರೆ ಆ ಕುರ್ಚಿ ನನಗೆ ಅಂತ ಹೇಳ್ತಾಗಿದ್ದಾರೆ. ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲ, ನೇರವಾಗಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. 4 ದಿನ ಡೆಲ್ಲಿಯಲ್ಲೇ ಇದ್ದು ಖುಷಿಯಾಗಿ ವಾಪಸ್ ಆಗಿದ್ದಾರೆ. ಹೀಗಾಗಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರೋ DK ಶಿವಕುಮಾರ್ ಬದಲಿಗೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾಗಿದೆ. ಸತೀಶ್ ಜಾರಕಿಹೊಳಿಗೆ ಹೈ ಗ್ರೀನ್ ಸಿಗ್ನಲ್. ಏನ್ ಗೊತ್ತಾ ಫ್ರೆಂಡ್ಸ್, ಇತ್ತೀಚೆಗೆ ನಡೀತಿರೋ ರಾಜಕೀಯ ಕಚ್ಚಾಟದಲ್ಲಿ, ಇತ್ತೀಚೆಗೆ ಬದಲಾಗ್ತಿರೋ ರಾಜಕಾರಣದ ವಾತಾವರಣದಲ್ಲಿ ಸತೀಶ್ ಜಾರಕಿಹೊಳಿ ಫುಲ್ ಆಕ್ಟಿವ್ ಆಗಿದ್ದಾರೆ. ನೇರವಾಗಿ ದೆಹಲಿಗೆ ಹೋಗಿ ಗೂಗ್ಲಿ ಬಾಲ್ ಹಾಕ್ತಾಗಿದ್ದಾರೆ. ಹೈಕಮಾಂಡ್ ಮೀಟ್ ಮಾಡಿ ಕುರ್ಚಿ ಮೇಲೆ ಟವಲ್ ಹಾಕೇ ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಯಾಕಂದ್ರೆ ದೆಹಲಿಗೆ ಹೋಗಿ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಮುಖದಲ್ಲಿ ಬೇರೆ ರೀತಿಯದ್ದೇ ಚಾಮ್ ಕಾಣಿಸ್ತಾಗಿದೆ. ಆ ನಗುವಿನ ಹಿಂದೆ ಕನಸು ನನಸಾಗಿರೋ ಲೆಕ್ಕಾಚಾರ ಎದ್ದು ಕಾಣಿಸ್ತಿದೆ. ಯಾಕಂದ್ರೆ ದೆಹಲಿಗೆ ಹೋಗಿದ್ದ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ KC ವೇಣುಗೋಪಾಲ್ ಸತೀಶ್ ಜಾರಕಿಹೊಳಿಯ ಮನವಿಗೆ ಓಕೆ ಎಂದಿದ್ದಾರಂತೆ. ಸಚಿವರು ಹಿರಿಯ ಶಾಸಕರ ಬೆಂಬಲ ಪಡೆದುಕೊಳ್ಳಿ ಅನ್ನೋ ಸೂಚನೆ ಕೊಟ್ಟಿದ್ದಾರಂತೆ. ಇದೇ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸಾಲು ಸಾಲು ಸಭೆಗಳನ್ನ ಮಾಡ್ತಾಗಿದ್ದಾರೆ. ಒಂದು ಕಲ್ಲು ಎರಡು ಪ್ಲಾನ್. ಸತೀಶ್ ಜಾರಕಿಹೊಳಿ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಒಂದೇ ಕಲ್ಲಿನಲ್ಲಿ 2 ಕುರ್ಚಿ ತನ್ನದಾಗಿಸಿಕೊಳ್ಳುವ ತಂತ್ರ ರೂಪಿಸಿದ್ದಾರೆ. ಏನಪ್ಪಾ ಅಂದ್ರೆ, ದಿಲ್ಲಿಗೆ ಹೋಗಿ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನ ಆಡಿದ್ರು. ನಾನು ಕೂಡ ವೈಟಿಂಗ್ ಲಿಸ್ಟ್ ನಲ್ಲಿ ಇದ್ದೀನಿ, ಆ ರೇಸ್ ನಲ್ಲಿದ್ದು ಯಾರಾದ್ರೂ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡ್ರೆ ನಂಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು. ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ವೇಟಿಂಗ್ ಈಗ ರೈಲ್ವೆದಾಗ RAC ಅಂತ ಕೊಡ್ತಲ್ಲ,
RAC ಹತ್ತೋದು ಟಿಕೆಟ್ ಕೊಡ್ತಾರೆ ಅವರು. ನಾವು ಟ್ರೈನ್ನಾಗ ಮುಂಚೆ ಹೋಗ್ತಾ ಇದ್ದಾಗ ದಾರಿ ಹೊರಗೆ ಕಾಯ್ಕೋತ ಕೂರ್ತಿದ್ವಿ, ಇವ್ನು ಬರೋಲ್ಲ, ಒಳ್ಳೇದಾಗ್ತೈತೆ, ಇವ್ನು ಬರೋಲ್ಲ. ಯಾಕಂದ್ರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅದು. ಅಂದ್ರೆ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತೈತೆ. ಹಂಗೆ ಯಾರ ಬರ್ದಿಲ್ಲ ಅಂದ್ರೆ ಚಾನ್ಸ್ ಸಿಗ್ಬೋದು. ಹಂಗೆ RAC ಇದ್ದಂಗೆ ಅದೀವಿ ನಾವೆಲ್ಲ. ಹೀಗೆ ಸತೀಶ್ ಜಾರಕಿಹೊಳಿ ಹೇಳ್ತಿರೋದು ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ವಿಷಯಕ್ಕೆ. ಅಸಲಿಗೆ ಈ ಕುರ್ಚಿ ಮೇಲೆ ಯಾಕೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್. ಅದೇನಪ್ಪಾ ಅಂದ್ರೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿರೋದು 2028ರಲ್ಲಿ ಸಿಎಂ ಆಗೋದಕ್ಕೆ. ಅದಕ್ಕಾಗಿಯೇ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಆಗ್ಬೇಕು ಅಂತ ಸತೀಶ್ ಪ್ರಯತ್ನ ಪಡ್ತಾ ಇರೋದು. ಈ ಮಾತು ಹೇಳಿದ ಅದೇ ದಿನ MB ಪಾಟೀಲ್ ಮತ್ತು HC ಮಹದೇವಪ್ಪ ಅವರನ್ನ ಸತೀಶ್ ಜಾರಕಿಹೊಳಿ ಮೀಟ್ ಮಾಡಿ ರಹಸ್ಯವಾಗಿ ಮಾತನಾಡಿದ್ದಾರೆ. ಕೆಲ ಹೊತ್ತು ಸಭೆ ನಡೆಸಿದ್ರು, ಅದು ಕೂಡ ರಹಸ್ಯ ಸಭೆ. ಅವರು ಏನೇನ್ ಚರ್ಚೆ ನಡೆಸಿದ್ರು ಅನ್ನೋದು ಇನ್ನೂ ರಹಸ್ಯವಾಗಿ ಉಳ್ಕೊಂಡಿದೆ. ಇದೆಲ್ಲವೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ಇದನ್ನು ನೀವು ಮಾತಾಡಿದಾಗ ಅರ್ಥ ಇಲ್ಲ. ಎಲ್ಲರೂ ಹೋಗ್ತಾರೆ, ಜಾರಕಿಹೊಳಿ ಹೋಗ್ತಾರೆ, ಪರಮೇಶ್ವರ್ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ದಿಲ್ಲಿಗೆ DK ಶಿವಕುಮಾರ್ ಹೋಗ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ ನಾಡುದು. ಅದಕ್ಕೇನು ಸಂಬಂಧ ಇದೆ? ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ, ಮಾತುಕತೆ ಮಾಡ್ತೀವಿ, ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಹೇಳುವಂಥದ್ದು ಇರ್ತದೆ, ಕೇಳುವಂಥದ್ದು ಇರ್ತದೆ, ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ. ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕ್ಕಾಗಲ್ಲ, ನಾವು ತೆಗಿಬೇಕಂದ್ರೂ ತೆಗಿಯೋಕ್ಕಾಗೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ. ಜಾರಕಿಹೊಳಿ ಪರ ಬ್ಯಾಟಿಂಗ್ ಮಾಡ್ತಾರಾ ಸಿಎಂ? ಡಿಕೆಶಿಯನ್ನು ಕೆಪಿಸಿಸಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಸಿದ್ದು ಟೀಮ್ ಯತ್ನಿಸ್ತಾಗಿದೆ. ಇದೇ ವಿಚಾರವಾಗಿ ದೆಹಲಿಯಲ್ಲೇ ಸತೀಶ್ ದಾಳ ಉರುಳಿಸಿದ್ದಾರೆ ಎನ್ನಲಾಗ್ತಿದೆ. ಡಿಕೆಶಿಗೆ 2 ಪ್ರಬಲ ಖಾತೆ ಯಾಕೆ ಎಂಬ ಪ್ರಶ್ನೆ ಪಕ್ಷ ಸಂಘಟನೆಗೆ ಇದರಿಂದ ಅಡ್ಡಿಯಾಗುತ್ತೆ. ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರನ್ನ ಡಿಕೆಶಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಸತೀಶ್ ಜಾರಕಿಹೊಳಿ ದೂರು ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ 3 ದಿನ ದೆಹಲಿ ಪ್ರವಾಸ ಕೈಗೊಂಡಿದ್ದು ಜಾರಕಿಹೊಳಿ ಪರ ಬ್ಯಾಟಿಂಗ್ ಬೀಸಲಿದ್ದಾರೆ. ಹೀಗಾಗಿ ಮುಂದಿನ ವಾರವೇ ಈ ಕದನಕ್ಕೆ ಬ್ರೇಕ್ ಬೀಳೋ ಎಲ್ಲ ಸಾಧ್ಯತೆ ಇದೆ. ಸತೀಶ್ಗೆ ಕೆಪಿಸಿಸಿ ಸಾರಥ್ಯ ಸಿಗೋ ಸಾಧ್ಯತೆ ಇದೆ. ಇತ್ತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸುಳಿವು ಕೊಟ್ಟಿದ್ದಾರೆ. ನಾನು ಅದರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ಶಿವಕುಮಾರ್ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಮುಂದೆ ಏನ್ ಮಾಡಬೇಕು, ಇದೇನು ಪರ್ಮನೆಂಟ್ ಪೋಸ್ಟ್ ಅಲ್ಲ ತಾನೆ. ಅಧ್ಯಕ್ಷ ಸ್ಥಾನ ಏನು ಶಾಶ್ವತವಾಗಿ ಒಬ್ಬರೇ ಇರಬೇಕು ಅಂತ ಏನಲ್ಲ. ಅದರಿಂದ ಅದು ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಈ ಮುಂದೆನೂ ಕೂಡ ಏನೇ ತೀರ್ಮಾನ ಹೈಕಮಾಂಡ್ ಮಾಡ್ತದೆ. ಪಕ್ಷ ಹಿತದೃಷ್ಟಿಯಿಂದ ನಾವೆಲ್ಲರೂ ಅದಕ್ಕೆ ಒಪ್ಕೊಳ್ತೀವಿ. ಏನು ಅದರ ಡಿಫರೆನ್ಸಸ್ ಆಗೋದಿಲ್ಲ. ಸದ್ಯ ಎಲ್ಲವೂ ಹೈಕಮಾಂಡ್ ಅಂಗಳದಲ್ಲಿ. ಕೆಪಿಸಿಸಿ ಕುರ್ಚಿ ಕದನಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋಕೆ ಮುಂದಾಗಿದೆ. ಮುಂದಿನ ವಾರವೇ ಇವೆಲ್ಲ ಸಮರಕ್ಕೂ ಕ್ಲಾರಿಟಿ ಸಿಗಲಿದೆ.